ಆಹಾ ನನ್ನ ಮದುವೆ ಅಂತೆ, ಓಹೋ ನನ್ನ ಮದುವೆ ಅಂತೆ. ಇಲ್ಲಪ್ಪ ಇಲ್ಲ, ನನ್ನ ಮದುವೆ ಅಲ್ಲ. ಬಟ್ ಮದುವೆ ಮಾಡಿಸುವ ಎಕ್ಸ್ಪರ್ಟ್ ನಮ್ಮೊಂದಿಗಿದಾರಲ್ಲ. ಫಸ್ಟ್ ಆಫ್ ಆಲ್, ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆನ್ಸ್ ಸ್ಟಾರ್ ಸವಿರುಚಿ, ಕೋ ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಿಮಗ್ ಗೊತ್ತಿರೋ ಹಾಗೆ, ನನಗ್ ಗೊತ್ತಿರೋ ಹಾಗೆ, ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಅಂಡ್ ಡೇ 2 ನಮ್ಮೊಂದಿಗೆ ಮದುವೆ ಮಾಡಿಸುವ ಎಕ್ಸ್ಪರ್ಟ್ ಸುನ್ನು ಅಲಿಯಾಸ್ ಸುನೇತ್ರ ಪಂಡಿತ್ ಇದಾರೆ. ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ದ ಶೋ. ಎಸ್ ಥ್ಯಾಂಕ್ ಯು. ಇವತ್ತು ಯಾವ ಇಂಗ್ರೀಡಿಯೆಂಟ್ಸ್ ನೀವು ಮದುವೆ ಮಾಡಿಸ್ಬಿಡ್ತೀರೋ ಅನ್ನೋ ಟೆನ್ಷನ್ ಇದ್ದೀನಿ ನಾನು. ಯಾವ ಇಂಗ್ರೀಡಿಯೆಂಟ್ಸ್ ಕೊಟ್ರು ಮದುವೆ ಮಾಡಿಸ್ತೀವಿ ನಾವು, ಅಲ್ವಾ? ಕರೆಕ್ಟ್. ಬಟ್ ಇವರು ಒಬ್ರು ಮದುವೆಗೆ ಹೋಗಿ ಅವ್ರ ಹನಿಮೂನ್ಗೂ ಹೋಗ್ಬೇಕು ಅಂತ ಹಠ ಹಿಡ್ದಿದ್ದಾರೆ. ಅವ್ರನ್ನ, ಆ ಸ್ಪೆಷಲ್ ವ್ಯಕ್ತಿನ ಇವತ್ತು ಬರ್ಮಾಡ್ಕೊಳ್ಳೋಣ ಅಲ್ವಾ? ಓ ಎಸ್. ಸೊ ಯಾರು ಬರ್ತಿದ್ದಾರೆ? ಸುಧಾ ಮಾಗಡಿ ಅಂತ, ನಮ್ಮ ಅಣ್ಣನ ಹೆಂಡತಿ. ವಿನಯ್ ಮಾಗಡಿ ನಮ್ಮಣ್ಣ. ಓಕೆ. ಅವಳು ನಮ್ಮನೆ ಸೊಸೆ ಅನ್ನೋದಕ್ಕಿಂತ ನಮ್ಮೆಲ್ಲರೂ ಕ್ಲೋಸ್ ಫ್ರೆಂಡ್ ಅವಳು. ನಾವ್ ಯಾವತ್ತು ಸೊಸೆ ನಮ್ಮ ಅಣ್ಣನ ಹೆಂಡತಿ ಬಂದ್ರು ಅದೆಲ್ಲ ಯಾವತ್ತು ನಾವು ಅನ್ಕೊಂಡು ಇಲ್ಲ, ಆತರ ಪರಿಸ್ಥಿತಿ ಬಂದೂ ಇಲ್ಲ. ತುಂಬಾ ಒಳ್ಳೆ, ನಮ್ಮಲ್ಲೇ ನಮ್ ಜೊತೆನೆ ಹುಟ್ಟು ಬೆಳೆದವಳೇನೋ ಅನ್ನೋ ಒಂದು ರೀತಿನಲ್ಲಿ ಆಗೋಯ್ತು. ಅವಳು ನಮ್ಮ ಮನೆಗ್ ಬಂದು ಆಗ್ಲೇ 30 ವರ್ಷದ ಮೇಲೆ ಆಗೋಯ್ತು. ಸೊ ಅವ್ರಿಗೆ ಮದ್ವೆ ಆದಾಗ ಹೌ ಓಲ್ಡ್ ವರ್ ಯು? ನಾನ್ 10th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೆ ನಮ್ಮ ಅಣ್ಣನ ಮದ್ವೆ ಆದಾಗ. ಓಕೆ. ಇನ್ನೊಬ್ಳು ಅಕ್ಕ ಇದ್ದಾಳೆ, ಅವಳು ಆಗ್ತಾನೆ ಮಗು ಹುಟ್ಟಿತ್ತು. ಸೊ ಅವಳು ಏನು ಕೆಲಸ ಮಾಡಕ್ ಆಗ್ಲಿಲ್ಲ. ಕಂಪ್ಲೀಟ್ ಅವ್ನ ಮದ್ವೆಯಲ್ಲಿ ಎಲ್ಲಾ ಕೆಲ್ಸಾನು ನಾನು ಒಬ್ಳೆ ಮಾಡಿದ್ದು. ಸದ್ಯ ಹನಿಮೂನ್ ಹೋಗ್ಬೇಕು ಅಂದ್ರಲ್ಲ, ನನಗೂ ಮಗು ಬೇಕು ಅಂತ ಕೇಳಿಲ್ವಲ್ಲ, ಸದ್ಯ ಅಷ್ಟೇ ಸಾಕಾಯ್ತು. ಇವಾಗ ಬರ್ಮಾಡ್ಕೊಳ್ಳೋಣ ನಮ್ಮ ಸ್ಟಾರ್ ಸವಿರುಚಿ. ನನಗೆ ಬಹಳ ಇಷ್ಟವಾದ ಅಚ್ಚುಮೆಚ್ಚಿನ ಹೆಸರು ಸುಧಾ. ಯಾಕಂದ್ರೆ ನಮ್ಮ ತಾಯಿಯ ಹೆಸರು ಕೂಡ ಸುಧಾ. ವೆರಿ ನೈಸ್. ಅಲ್ಲಿಗೆ ಬಿಲ್ಡಪ್ ಕೊಟ್ಬಿಟ್ಟೆ ನಾನು. ನಮ್ಮಮ್ಮ ಡಂಕಣಕ್ಕ ಸ್ಟೆಪ್ಸ್ ಆಗ್ತಿರ್ತಾರೆ. ಸೊ ಇವತ್ತು ವಿಶೇಷವಾಗಿ ಸುಧಾ ಏನ್ ಮಾಡ್ತಾ ಇದೀರಾ ಅಂತ ಹೇಳಿ. ಸಿಂಪಲ್ ಆಗಿ ಎಲ್ಲಾರು ಮನೇಲಿ ಕುತ್ಕೊಂಡು ತಿನ್ನೋಂತ ಪಾಸ್ತಾ, ಎಲ್ಲರಿಗೂ ಮಕ್ಕಳಿಗೆಲ್ಲ ಇಷ್ಟ ಆಗುವಂತದ್ದು. ಫುಲ್ ಮಾರ್ಕ್ಸ್ ಪಾಸ್. ಆಕ್ಚುಲಿ ಶಿ ಇಸ್ ಅ ವೆರಿ ಗುಡ್ ಕುಕ್. ಹೌದಾ? ನಮ್ ಇಡೀ ಖಾನ್ದಾನಲ್ಲಿ ಶಿ ಇಸ್ ದ ಬೆಸ್ಟ್ ಕುಕ್. ಸರಿ, ಪಾಸ್ತಾ ಅಂದ್ರೆ ಐ ಮೀನ್ ದೇರ್ ಆರ್ ಸೋ ಮೆನಿ ವೆರೈಟೀಸ್ ಆಫ್ ಪಾಸ್ತಾ. ಸೊ ಸುಧಾ ಸ್ಪೆಷಲ್ ಪಾಸ್ತಾ ಅಂದ್ರೆ ಇದಕ್ಕೆ ಏನಾದ್ರು ಹೆಸರಿದ್ಯಾ? ಪಾಸ್ತಾ ಡಿಲೈಟ್ ಅಂತ ನಾವ್ ಅನ್ಕೊಂಡ್ವಿ. ಪಾಸ್ತಾ ಡಿಲೈಟ್. ಓಕೆ. ಇಂಗ್ರೀಡಿಯೆಂಟ್ಸ್ ಏನೇನೆಲ್ಲ ಇದೆ ಅಂತ ನೋಡ್ಕೊಂಡ ಬನ್ನಿ. ಓಕೆ. ಪಾಸ್ತಾ ಇದು ಎಷ್ಟು, ಒಂದು ಇಡೀ ಪ್ಯಾಕೆಟ್ ಹಾಕಿದೀರಾ? 1 ಕಪ್ ಪಾಸ್ತಾ ತಗೊಂಡ್ರೆ 1 ಕಪ್ ಆನಿಯನ್ ಅಂಡ್ 2 ಕಪ್ಸ್ ಆಫ್ ಟೊಮೆಟೊ. 2 ಕಪ್ಸ್ ಟೊಮೆಟೊ ಅಂದ್ರೆ ಒಂದು 4 ಟೊಮೆಟೊ. ಹೌದು. ಓಕೆ. ಚಾಪ್ ಸ್ಕ್ರಿಪ್ಟ್. ಆಮೇಲೆ ಒಂದು 2 to 3 ಸ್ಪೂನ್ಸ್ ಚೀಸ್ ಸ್ಪ್ರೆಡ್. ಚೀಸ್ ಸ್ಪ್ರೆಡ್. ಓಕೆ. ಖಾರದ ಪುಡಿ 1 ಟೇಸ್ಟ್, ಇದು ಖಾರಕ್ಕೆ ಬೇಕಾದ್ರೆ ಎಷ್ಟಾಗುತ್ತೋ ಲಾಸ್ಟ್ ಅಲ್ಲಿ ಅವ್ರಿಗೆ. ಆರಿಗ್ಯಾನೋ, ಉಪ್ಪು ರುಚಿಗೆ, ಎಣ್ಣೆ. ಈ ಪಾಸ್ತಾ ನಿಮ್ಗೆ ಸೂಪರ್ ಮಾರ್ಕೆಟ್ ಅಲ್ಲಿ ಸಿಗತ್ತೆ. ಚೀಸ್ ಸ್ಪ್ರೆಡ್ ಸೂಪರ್ ಮಾರ್ಕೆಟ್ ಅಲ್ಲಿ ರೆಡಿಯಾಗಿ ಸಿಗತ್ತೆ. ಆರಿಗ್ಯಾನೋ ಕೂಡ ಸೂಪರ್ ಮಾರ್ಕೆಟ್ ಅಲ್ಲಿ ರೆಡಿಯಾಗಿ ಸಿಗತ್ತೆ. ಇದನ್ನ ಬರೀ ಮಾಡ್ಕೊಂಡು ಸ್ವಾಹ ಮಾಡೋದಷ್ಟೇ ನಮ್ ಕೆಲಸ ಅಲ್ವಾ? ಎಲ್ಲಾರು ಆರಾಮಾಗಿ ತಿನ್ಬೋದು. ಸರಿ ಸುಧಾ, ಎಲ್ಲಿಂದ ಶುರು ಮಾಡೋಣ ಹೇಳಿ. ಫಸ್ಟ್ ಟೊಮೆಟೊನ ಪೀಲ್ ಮಾಡಿ ಇಟ್ಕೊಬೇಕು. ಓಕೆ, ಶುರು ಮಾಡೋಣ. ಯಾಕೋ ನೀನು ಕೈಗೆಲ್ಲ ಕೊಡಬಾರ್ದು ಅಂತಾರೆ. ಸೊ ಇಲ್ಲಿ ಇಟ್ಬಿಡ್ತೀವಿ. ಅದು ಏನಲ್ಲ, ಕೈ ಕೊಡುವಾಗ ಬೈ ಚಾನ್ಸ್ ತಗ್ಲಿದ್ರೆ ಅನ್ನೋ ಒಂದು ಕಾರಣಕ್ಕೆ ಹಂಗ ಹೇಳ್ತಾರೆ. ಯಾವ ಇದು ಇಲ್ಲ, ಸೂಪರ್ಸ್ಟಿಷನ್ ಇಲ್ಲ, ದೇವರಾಣೆಗೂ ಇಲ್ಲ. ವೆರಿ ಗುಡ್. ಎವ್ರಿಥಿಂಗ್ ಇಸ್ ಬ್ಯಾಕ್ಡ್ ಬೈ ಸೈಂಟಿಫಿಕ್ ಡೇಟಾ. ಸೈಂಟಿಫಿಕಲ್, ಇಟ್ಸ್ ಲಾಜಿಕಲ್ ಆಲ್ಸೋ. ಸರಿ, ಇವರು ಆರಾಮಾಗಿ ಪೀಲ್ ಮಾಡ್ಲಿ. ನಿಮ್ಮ ಹಿಸ್ಟ್ರಿನ ನಾವು 1 by 1 ಪೀಲ್ ಮಾಡೋಣ. ಓ ಎಸ್. ಸೊ ಲೆಟ್ಸ್ ಗೋ ಬ್ಯಾಕ್ ಟು ವೆನ್ ಯು ಆರ್ ಇನ್ 6th ಸ್ಟ್ಯಾಂಡರ್ಡ್. 6th ಸ್ಟ್ಯಾಂಡರ್ಡ್, ಎಸ್. ಓಕೆನಾ? ಇದೇ ತರ ಕ್ಯೂಟ್ ಆಗಿ ನಮ್ಮ ಸುನ್ನು ಫಸ್ಟ್ ಟೈಮ್ ಇದೇ ಫೇಸ್ ಕಟ್ ಇಟ್ಕೊಂಡು ಮೋನೋ ಆಕ್ಟಿಂಗ್ ಟ್ರೈ ಮಾಡಿದ್ರಿ ಅಲ್ಲ? ಹೌದು. ಸ್ಕೂಲಲ್ಲಿ ರೆಸಿಟೇಷನ್ ಕಾಂಪಿಟೇಷನ್ಸ್ ಎಲ್ಲ ಇರುತ್ತೆ, ಆಸ್ ಯು ನೋ. ಸೊ ಎಲ್ಲಾ ರೆಸಿಟೇಷನ್ ಅಲ್ಲೂ ನಾನೇ ಫಸ್ಟ್. ಅದೊಂಥರ ಪ್ರಖ್ಯಾತ. ಎಲ್ಲಾದ್ರಲ್ಲೂ ನಾನೇ ಹಿಂದಿ, ಇಂಗ್ಲಿಷ್ ಮತ್ತೆ ಕನ್ನಡ ಪೊಯಮ್ಸ್ ನ ರೆಸೈಟ್ ಮಾಡ್ತೀರಲ್ಲ. ಸೊ ಐ ವಾಸ್ ಡೂಯಿಂಗ್. ಯಾಕೆ ನಂಗೆ ಫಸ್ಟ್ ಪ್ರೈಸ್ ಬರ್ತಾ ಇತ್ತು ಅಂದ್ರೆ ಐ ಯೂಸ್ ಟು ಎಕ್ಸ್ಪ್ರೆಸ್ ಇವನೇ ನೋಡು ಅನ್ನದಾತ ಅಂತೆಲ್ಲ ಫುಲ್ಲು ಕೈ ಬಾಯಿ ತಿರುಗಿಸ್ಕೊಂಡು ಏನೋ ತಿತ್ಲಿ ಜಲ್ಕಿ ರಾಣಿ ಹೇ ಜೀವನ್ ಉಸ್ಕಾ ಪಾನಿ ಹೇ ಹಾತ್ ಲಗಾವ್ ಡರ್ ಜಾಯಗಿ ಬಹಾರ್ ನಿಕಾಲು ಮರ್ ಜಾಯಗಿ ಅಂತೆಲ್ಲ ಫುಲ್ಲು ಕೈ ಬಾಯಿ ಆಡಿಸ್ಕೊಂಡು ಭಾರಿ ಎಕ್ಸ್ಪ್ರೆಸಿವ್ ಆಗಿ ಇದೆಲ್ಲ ಮಾಡ್ತಾ ಇದ್ದೆ. ಸೊ ಎವ್ರಿಬಡಿ ಟೆಲಿಂಗ್ ನೀನ್ ತುಂಬಾ ಚೆನ್ನಾಗಿದೆ ಎಕ್ಸ್ಪ್ರೆಷನ್ ಅಂತ. ಸುಮ್ನೆ ಯಾವತ್ತ ಹಿಂಗ್ ಕೂತಾಗ ಯಾವ್ದೋ ಒಂದು ಕತೆ ಬರ್ದೆ. ಈ ಕುಕಿಂಗ್ ಬಗ್ಗೆನೇ ಆಕ್ಚುಲಿ ಬರ್ದಿದ್ದ. ಒಂದು ಅಜ್ಜಿ ಇರ್ತಾಳೆ, ಅವಳು ನನ್ಗೆ ಕಲ್ ಕೊಟ್ರು ನಾನು ಇದು
ಅಡಿಗೆ ಮಾಡ್ಬಿಡ್ತೀನಿ ಅಂತಾಳ ಅಜ್ಜಿ. ಹೌದಾ, ಸರಿ ಕಲ್ ಕೊಡ್ತಾರೆ ಅವ್ರು ಯಾರೋ, ತಗೊಳ್ಳಿ ಅಜ್ಜಿ ಕಲ್ಲು ಅಂತ. ಅವಳು ಪಾತ್ರೆಯಲ್ಲಿ ಕಲ್ಲು ಹಾಕ್ತಾಳೆ. ಈ ಕಲ್ ಜೊತೆಲಿ ಒಂದ್ ಸ್ವಲ್ಪ ನೀರಿದ್ರೆ ಚೆನ್ನಾಗಿರುತ್ತೆ. ನೀರ್ ತಾನೆ ಅಂತ ನೀರ್ ಕೊಡ್ತಾರೆ. ಈ ನೀರ್ ಜೊತೆನಲ್ಲಿ ಒಂದ್ ಚೂರು ಉಪ್ಪು ಇದ್ರೆ ಚೆನ್ನಾಗಿರುತ್ತೆ. ಉಪ್ಪು ತಾನೆ ಅಂತ ಉಪ್ಪು ಕೊಡ್ತಾರೆ. ಈ ನೀರ್ ಜೊತೆ ಈ ಕಲ್ ಜೊತೆಲಿ ಇನ್ನೊಂದ್ ಚೂರು ಮೆಣಸಿನ ಪುಡಿ ಹಾಕಿದ್ರೆ ಇನ್ನೂ ಫಸ್ಟ್ ಕ್ಲಾಸ್ ಆಗುತ್ತೆ. ಮೆಣಸಿನ ಪುಡಿ ಎಲ್ಲ ಹಂಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೊಡ್ತಾರೆ. ನೋಡಿದ್ಯಾ, ಕಲ್ಲು ಇಟ್ಕೊಂಡು ಸೂಪ್ ಮಾಡ್ಬಿಟ್ಟೆ ನಾನು ಅಂತ. ಕಾಲ್ ಸೂಪ್ ಬಗ್ಗೆ ಕೇಳಿದೀವಿ, ಕಲ್ ಸೂಪ್ ಬಗ್ಗೆ ಫಸ್ಟ್ ಟೈಮ್ ಕೇಳ್ತಾ ಇದೀವಿ. ಮನೇಲಿ ಟ್ರೈ ಮಾಡಿ. ಸೊ ಇದು ಫಸ್ಟ್ ನಾನ್ ಬರ್ದಿದ್ದು ಸೂಪರ್ ಕತೆ ಸ್ಕಿಟ್ ಬರ್ದು ನಮ್ ಟೀಚರ್ಸ್ ಮುಂದೆ ಸುಮ್ನೆ ಅವ್ರ ಟೈಮ್ ಪಾಸ್ ಲೀಜರ್ ಟೈಮ್ ಅಲ್ಲಿ ಹೋಗಿ ಅನಾಕ್ಟ್ ಮಾಡಿ ತಗೊಂಡ್ರೆ ದೇ ವರ್ ವೆರಿ ಹ್ಯಾಪಿ. ಇದನ್ನ ಸ್ಕೂಲ್ ಡೇ ನಲ್ಲಿ ಮಾಡಿಸಿದ್ರು. ಆಮೇಲೆ ಬರೆಯಕ್ ಶುರು ಮಾಡು ಅಂದ್ರು. ಫೀಲ್ ಆಯ್ತು, ಫೀಲ್ ಆಗೋಯ್ತಿಲ್ಲ. ಔಟ್ಸ್ಟ್ಯಾಂಡಿಂಗ್ ಆಗಿ ಟೊಮೆಟೊಗಳು ರೆಡಿ ಆಗಿವೆ. ಓ, ಸೊ ನಾವು 3 ಯೂಸ್ ಮಾಡ್ತಾ ಇದೀವಾ? ಹೌದು. ಓಕೆ, ಸೂಪರ್. ಇವಾಗ ಇದನ್ನ ಕಟ್ ಮಾಡ್ತೀರಾ ನೀವು? ಚಿಕ್ಕದಾಗಿ ಹೆಚ್ಕೊಳ್ತೀರಾ? ಸರಿ, ನಿಮ್ ಇಂಡಸ್ಟ್ರಿ ಜರ್ನಿ ಬಗ್ಗೆ ಹೇಳಿ. ಮೋನೋ ಆಕ್ಟಿಂಗ್ ಏನೋ ಮಾಡಿದ್ರಿ ಚಿಕ್ಕ ವಯಸ್ಸಲ್ಲಿ, 6th ಅಲ್ಲಿ ಇರುವಾಗ. ವೆನ್ ಡಿಡ್ ಯು ಆಕ್ಚುಲಿ ಎಂಟರ್ ದಿ ಇಂಡಸ್ಟ್ರಿ? ನನ್ 10th ಎಕ್ಸಾಮ್ಸ್ ಮುಗೀತು. ಆಕ್ಚುಲಿ 8th 9th ಎಲ್ಲ ಅಲ್ಲೇ ಲೋಕಲ್ ಟ್ರೂಪ್ ನಲ್ಲಿ ಗೊತ್ತಲ್ವಾ, ಹೆಣ್ಮಕ್ಳು ಬರೋದೇ ಇಲ್ಲ ಆಕ್ಟ್ ಮಾಡಕ್ಕೆ. ಸೊ ಏನು ಹಾಳೂರ್ ಗುಳ್ದವನೆ ಗೌಡ ಅಂತ ನಾನೇ ಎಲ್ಲ ಯಾರು ನಾಟಕ ಮಾಡಿದ್ರು ನಾನೇ ಫುಲ್ ಹೀರೋಯಿನ್ ಅದ್ರಲ್ಲಿ. ಸೊ ನಮ್ಮಕ್ಕ ಶಿ ವಾಸ್ ಇನ್ ಕಾಲೇಜ್, BS ಅಲ್ಲಿ ಓದಿದ್ದು. ಅವಳು ಕಾಲೇಜ್ ನಲ್ಲಿ ಯಾವ್ದೋ ಒಂದು ಕ್ಯಾಂಪ್ ಆರ್ಗನೈಸ್ ಮಾಡಿ, ಆಕ್ಟಿಂಗ್ ವರ್ಕ್ಶಾಪ್. ಸೊ ಆ ವರ್ಕ್ಶಾಪ್ ಆದ್ಮೇಲೆ ಟುಕ್ ಅಪ್ ಪ್ರೊಡಕ್ಷನ್ ಕಾಲ್ ಹುಚ್ಚ ಮುನ್ಸೀಪ ಅಂತ. ಆ ಪ್ರೊಡಕ್ಷನ್ ದೇ ವಾಂಟೆಡ್ ಒನ್ ಗರ್ಲ್ ಹೂ ಆಕ್ಟ್ಸ್ ಫೆಂಟಾಸ್ಟಿಕ್ ಆಗಿ ಆಕ್ಟ್ ಮಾಡ್ಬೇಕಿತ್ತು. ಯಾಕಂದ್ರೆ ಆ ರೋಲೇ ಆತರ ಇತ್ತು. ಸೊ ಚಿಕ್ಕ ಹುಡುಗಿ ಆಗಿರ್ಬೇಕು, ಆತರ ಎಲ್ಲ ಇರ್ಬೇಕಿತ್ತು. ಸೊ ದೇ ಆಸ್ಕ್ ಮೀ, ನಮ್ಮ ಅಕ್ಕ ಹೇಳಿದ್ರು ನನ್ ತಂಗಿಗೆ ತುಂಬಾ ಇಂಟ್ರೆಸ್ಟ್ ಇದೆ ಆಕ್ಟಿಂಗು, ಕೇಳ್ತೀನಿ ಅಂತ. ಸೊ ದಟ್ ಇಸ್ ಹೌ ನಾಗರಾಜ್ ಮೂರ್ತಿ ಅಂತ ನಮ್ಮ ತಂಡದ ಇದು. ಇವಾಗೆಲ್ಲ ಸೀರಿಯಲ್ಸ್ ಅಲ್ಲಿ ನೋಡ್ತೀರಾ ನೀವು ಆಕ್ಟ್ ಮಾಡೋದು ನಾಗರಾಜ್ ಮೂರ್ತಿ ಅವ್ರನ್ನ. ಅವರು ನನ್ ಕರ್ಕೊಂಡ್ ಹೋದ್ರು. ಅವ್ರನ್ನಲ್ಲೇ ಬಿಟ್ಟಿರೋಣ ಇವಾಗ 2 ಮಿನಿಟ್ಸ್ಗೆ. ಯಾಕಂದ್ರೆ ನಾವು ಟೊಮೆಟೊನ ಬಟ್ಲೊಳಗೆ ಕರ್ಕೊಂಡು ಹೋಗ್ಬೇಕು. ಪ್ಲೀಸ್. ಲವ್ಲಿ ರೆಡ್ ಆಗಿ ಚಿಕ್ಕದಾಗಿ ಟೊಮೆಟೊ ಕಟ್ ಆಗಿ ರೆಡಿ ಆಗಿದೆ. ಇವಾಗ ನೆಕ್ಸ್ಟ್ ಏನ್ ಮಾಡೋಣ? ನೆಕ್ಸ್ಟ್ ಒಂದ್ ಪಾತ್ರೆಯಲ್ಲಿ ನೀರ್ ಇಟ್ಕೊಂಡು ಪಾಸ್ತಾನ ಬೇಕಿಡ್ಬೇಕು. ಎಸ್ ಮೇಡಮ್, ಪಾತ್ರೆ ಕೊಡಿ. ಎಸ್. ಓಹೋ, ಸ್ವಲ್ಪ ನೀರಲ್ಲಿದೆ ನೋಡಿ. ನೀರು ಎಷ್ಟ್ ಹಾಕ್ಲಿ? ಸ್ವಲ್ಪ ಅರ್ಧ. ಎಷ್ಟಾದ್ರೂ ಹಾಕ್ಬೋದು ನೀರು, ಬರೀ ಬೇಕಲ್ವಾ? ಬಹಳ ಮುಖ್ಯವಾದ ಕೆಲಸ ನೀವೇ ಮಾಡ್ಬೇಕು. ಹಚ್ಚಿ ಅದನ್ನ. ಇಲ್ಲ, ಅವ್ರನ್ನೇ ಹಚ್ಚಕ್ ಬಿಟ್ಬಿಡಿ ದೂರದಿಂದ. ಓಹ್, ಬ್ರಿಲಿಯಂಟ್. ಓಕೆ, ನೀರು ಸ್ವಲ್ಪ ಕಾಯೋ ಅಷ್ಟೊತ್ತಿಗೆ ಇದು ಹಾಕ್ಬೇಕು. ಆಮೇಲೆ ಇನ್ನೊಂದ್ ಕಡೆ ಇಲ್ಲಿ ನಾವು ಇದು ರೆಡಿ ಮಾಡ್ಕೋಬಹುದು, ಮಸಾಲ ರೆಡಿ ಮಾಡ್ಕೋಬಹುದು. ಒಂದ್ ಬಾಣ್ಲಿ ತಗೊಂಡು ಸೊ ಒಂಚೂರ್ ನೀರು ಬಾಯ್ಲ್ ಆಗೋ ಟೈಮಲ್ಲಿ ವಿ ಶುಡ್ ಜಸ್ಟ್ ಪುಟ್ ದ ಪಾಸ್ತಾ ಅಂಡ್ ತೆಗಿಬೇಕು ಅಷ್ಟೇ. ಹೌದು. ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ನಾನು ಹೇಳ. ಗೋಲ್ಡ್ ವಿನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ಬೇಕಲ್ಲಿ. ಕರೆಕ್ಟಾ? ಕರೆಕ್ಟ್. ಬ್ರಿಲಿಯಂಟ್ ಶ್ರುತಿ, ಯು ಆರ್. ಎಷ್ಟ್ ಚೆನ್ನಾಗಿ ಅಡ್ಗೆ ಮಾಡ್ತೇನೆ ನೀನು. ದೊಡ್ಡ ಸ್ಪೂನ್ ಇದರಲ್ಲಿ ಒಂದ್ 3-4 ಸ್ಪೂನ್ ಹಾಕ್ಬೇಕು. ಓ, 4 ಟೇಬಲ್ ಸ್ಪೂನಾ? ಐ ಥಿಂಕ್ ಈ ಪಾಸ್ತಾ ಅದೆಲ್ಲ ಮಾಡಿದಾಗ ನಾನ್ ಸ್ಟಿಕ್ ಅಲ್ಲಿ ಮಾಡದೆ ವಾಸಿ. ಹೌದು. ಯುನೋ ಬ್ಯೂಟಿಫುಲ್ ಆಗಿ ನೀಟಾಗಿ ಬರುತ್ತೆ. ಇಲ್ಲಿದ್ರೆ ಎಲ್ಲ ಅಂಟ್ಕೊಳ್ಳೋದು. 1 ಕಪ್ ಇದರಲ್ಲಿ ಹಾಕ್ಬೇಕು. ಓಕೆ, ಬಾಯ್ಲ್ ಆಗ್ತಿರೋ ನೀರಲ್ಲಿ 1 ಕಪ್ ಪಾಸ್ತಾ ಹಾಕಿ ಅದ್ ಬಾಯ್ಲ್. ಇವಾಗ ಇದು ಎಣ್ಣೆ ಕಾದಿದೆ, ಕಮ್ಮಿ ಮಾಡಿ. ಆನಿಯನ್, ಈರುಳ್ಳಿನ. ಹೌದು. ಓಕೆ, ಸೈಡ್ ಬೈ ಸೈಡ್ ಎಣ್ಣೆಯಲ್ಲಿ ಈರುಳ್ಳಿ. ಆಹಾ, ಐ ಲೈಕ್ ದಿಸ್ ಸೌಂಡ್ ಅಲ್ಲ? ಹೌದು. ಗೋಲ್ಡನ್ ರೋಸ್ಟ್ ಕಲರ್ ಆಗ್ಬೇಕಿದು ಆನಿಯನ್. ಇವಾಗ ಇದು ಗೋಲ್ಡನ್ ಬ್ರೌನ್ ಆದ್ಮೇಲೆ ನೆಕ್ಸ್ಟ್ ಟೊಮೆಟೊ ಹಾಕ್ಬೇಕು ಅಲ್ವಾ? ಹೌದು. ಇನ್ನು ಟೈಮ್ ಇದೆಯಾ? ಇದು ಬ್ರೌನ್ ಸ್ವಲ್ಪ. ಸೊ ಈ ಟೊಮೆಟೊಗೂ ಮತ್ತೆ ಗೋಲ್ಡನ್ ಬ್ರೌನ್ ಆಗಿರೋ ಈರುಳ್ಳಿಗೂ ಮದುವೆ ಮಾಡ್ಸಕ್ ರೆಡಿನಾ ನೀವು? ಓ ಎಸ್. ಸಿ, ನೆನ್ನೆ ತಾನೇ ಮೂರ್ ಮದುವೆ ಹೇಗ್ ಮಾಡ್ಸಿದ್ರು ನಮ್ಮ ಸುನೇತ್ರ ಅವರು ಅಂತ ಗೊತ್ತಾಯ್ತು. ಈ 4-5 ಬಿಟ್ಬಿಡೋಣ, ಅದ್ರಲ್ಲಿ ಜಾಸ್ತಿ ಚೇಸ್ ಇಲ್ಲ, ಫಿಲ್ಮಿ ಸ್ಟೈಲ್ ಏನೇನೂ ಇಲ್ಲ. 6ನೇ ಮದುವೆ. ಯಾರ ಮದುವೆ ಅಂದ್ರೆ ದಿ ಏಕೈಕ ಮುಂಗಾರು ಮಳೆ 1ನಲ್ಲಿ ಮಳೆ ಬರ್ಸಿದ್ರಲ್ಲ, ನಮ್ಮ ಯೋಗರಾಜ್ ಭಟ್ ಅವರ ಮದುವೆ. ಅದು ಹೆಂಗಾಯ್ತು? ಯೋಗರಾಜ್ ಭಟ್ ಅವ್ರ ಜೊತೆಲಿ ಸುಮಾರು ವರ್ಷದ ಪರಿಚಯ ನಮ್ಗೆ. ಅಂದ್ರೆ ಅವರು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದಾಗಿಂದ ನಾವೆಲ್ಲ ಕೆಲಸ ಮಾಡಿದ್ವಿ ಒಟ್ಟಿಗೆ, ನಾನು ಪಂಡಿತ್ ಎಲ್ಲ. ನೋಡಿ, ನಾವೇ ಟೊಮೆಟೊ ಹಾಕ್ಬಿಟ್ವಿ. ಹಿಂಗೆ ಮದ್ವೆ, ಯೂಶ್ವಲಿ ಮದ್ವೆ ಆಗ್ದಿರೋರ್ದು ಏನು ಮದ್ವೆ ಯಾಕೆ ಮದ್ವೆ ಆಗಿಲ್ಲ, ಇಟ್ಸ್ ಅ ಕಾಮನ್ ಕ್ವೆಶ್ಚನ್. ಹೌದು. ಸೊ ಮದ್ವೆ ಆಗಿಲ್ಲ ಅವ್ರು ಹಿಂಗೆ ಮಾತಾಡ್ತಾ ಅವ್ರು ಸುಮ್ನೆ ತಮಾಷೆಗೆ ನನ್ಗೆ ಅಮ್ಮ ನೀವೇ ಯಾವ್ದನ್ನ ಹುಡುಗಿನ ನೋಡಿಮ್ಮ. ನಾನೇ
ಹೇಳ್ದೆ ಅದ್ ಹೆಂಗೆ ಸುಮ್ನೆ ಆವಾಗ್ಲೇ ಆ ಮಾತು ಅಲ್ಲೇ ತೇಲೋಯ್ತು. ಒನ್ ಫೈನ್ ಡೇ ಹಿ ಕಾಲ್ಡ್ ಮಿ ಅಪ್, ಫೋನ್ ಮಾಡಿದ್ರು. ನಾನಮ್ಮ ಅಂತಂದ್ರು. ಹೇಳಿ ಅಂತಂದ್ರೆ, ನೀವು ಹೆಣ್ಣು ನೋಡ್ಬಿಡಿಮಾ, ನಾನು ಮದ್ವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ ಅಂತ. ಅಯ್ಯೋ, ನಾನು ಹೆಣ್ಣು ನೋಡೋದ, ಏನ್ ನಂಗೆ ಅರ್ಥ ಆಗ್ಲಿಲ್ಲ ಅಂದೆ. ಇಲ್ಲ ನೀವ್ ನೋಡಿ, ನಾನು ಮದ್ವೆ ಮಾಡ್ಕೋತೀನಿ. ಸರಿ ಆಯ್ತು ಅಂತ ಹೇಳಿ ಯಾರನ್ನ ಫೋನ್ ಮಾಡಿ ಹೆಣ್ಣು ನೋಡಿ ಮದುವೆ ಮಾಡ್ಕೋತೀನಿ, ಆಸ್ ಇಫ್ ವಿ ವಿಲ್ ಟೇಕ್ ಇಟ್ ಸೀರಿಯಸ್ಲಿ. ಕರೆಕ್ಟ್. ವಿ ವಿಲ್ ನಾಟ್ ಟೇಕ್ ಇಟ್ ಸೀರಿಯಸ್ಲಿ. ನಾನ್ ಸುಮ್ನೆ ಓಕೆ Time pass ಗೆ ಅಂತ ಬಿಟ್ಬಿಟ್ರೆ. ಬಿಟ್ಟು ನಾನು ಇವ್ರ ಮನೆಗೆ ಹೋದೆ. ಹೋಗಿ ಇವ್ಳು ಟೀ ಮಾಡ್ಕೊಟ್ಲು, ಟೀ ಕುಡ್ದೆ. ಆಮೇಲೆ ಏನ್ ಗೊತ್ತೇನೆ, ನನ್ ಕಸಿನ್ ಒಬ್ಳಿದ್ದಾಳೆ ಕಣೆ, ರೇಣು ಅಂತ, ಯಾವ್ದನ ಒಳ್ಳೆ ಹುಡುಗ ಇದ್ರೆ ಹೇಳಿ. ಅವ್ರು ಫೋನ್ ಮಾಡಿ ಇನ್ನೂ 1 hour ಆಗಿಲ್ಲ ನನಗೆ. ಇವಳು ಶಿ ಜಸ್ಟ್ ಸೋ ಕೋಇನ್ಸಿಡೆಂಟ್ಲಿ, ಒಂದ್ ಕಾಕತಾಳಿ ಅಂತಾರಲ್ಲ ಹಂಗೆ ಇವಳು ಹೇಳಿದ್ಲು, ಯಾರ ಒಳ್ಳೆ ಹುಡುಗ ಇದ್ರೆ ಹೇಳಿದ್ರೆ ಸಿನಿಮಾದವ್ರಾದ್ರೆ ನಡಿಯತ್ತಾ ಫಸ್ಟ್ ಕ್ವಶನ್. ಸಿನಿಮಾದವ್ರ ಅಂತ ಇವಳು ಮುಖ ಸಿಂಡ್ರಿಸ್ಕೊಂಡು. ಅಲ್ಲ ಅಂದ್ರೆ ಸಿನಿಮಾದವ್ರಿಗೆ ಒಂಥರ ಅನ್ಸರ್ಟನ್ ಅಂತ, ಕೆಲ್ಸ ಇದ್ದಾಗ ಕೆಲ್ಸ, ಇಲ್ದೇ ಇದ್ದಾಗ ಇಲ್ಲ. ಸೊ ಇಟ್ ಇಸ್ ನಾಟ್ ಇದು ಅಂತ. ಸರಿ ಆಯ್ತು ಅಂತ ಹೇಳಿ ಇಮ್ಮಿಡಿಯೇಟ್ ಆಗಿ ಹೂ ಅಂದ ತಕ್ಷಣ ನಾನು ಯೋಗರಾಜ್ ಭಟ್ಟಕ್ಕೆ ಫೋನ್ ಮಾಡಿದೆ. ನನಗ್ ಗುರುವಾರ ಅವ್ರು ಫೋನ್ ಮಾಡಿದ್ದು, ಸರ್ ಸ್ಯಾಟರ್ಡೆ ಏನ್ ಮಾಡ್ತಾ ಇದ್ದೀರಾ? ಸ್ಯಾಟರ್ಡೇನಾ, ಏನಕ್ಕೆ ಹೇಳಿ ಅಂದ್ರೆ, ಅದೇ ಹೆಣ್ಣು ನೋಡಕ್ ಬರ್ಬೇಕು. ಅಷ್ಟು 1 hour ಅಲ್ಲೇ ಹೆಣ್ಣು ನೋಡ್ಬಿಟ್ರ ನೀವು. ಫಾಸ್ಟ್ ಅಂಡ್ ಫ್ಯೂರಿಯಸ್ ನಾವು ಅನ್ಬೇಕಾಗಿತ್ತು. ಇಲ್ಲ, ನೀವ್ ಸ್ಯಾಟರ್ಡೆ ಏನ್ ಮಾಡ್ತಾ ಇದ್ರಿ ಅದನ್ನ ಹೇಳಿ ಅಂತ. ಸ್ಯಾಟರ್ಡೇನಾ ಫ್ರೀ, ನಾನ್ ಒಂದ್ಸತಿ ನಮ್ಮ ಅತ್ತಿಗೆನ್ ಕೇಳ್ಬಿಟ್ಟು ಹೇಳ್ತೀನಮ್ಮ ಅಂದ್ರು. ಕೇಳಿ ಸರ್ ಅಂತಂದೆ. ಫೋನ್ ಮಾಡಿದ್ರು, ನಮ್ಮ ಅತ್ತಿಗೆ ಫ್ರೀ ಇದಾರಂತ. ಸರಿ ಗಿರಿನಗರ್ ಬಂದ್ಬಿಡಿ, ಅಡ್ರೆಸ್ ಹೇಳ್ತೀನಿ ನಾನು, 5:15 ಬನ್ನಿ. ಓಕೆ, ಸರಿ ಆಯ್ತು ಬರ್ತೀನಿ ಅಂದ್ರು. ರೇಣುನು ಒಂದ್ 5 ಗಂಟೆ ಅಷ್ಟೊತ್ತಿಗೆ ಆಫೀಸ್ ಇಂದ ಬಂದು ಅವ್ರ ಅಪ್ಪ ಅಮ್ಮ ಎಲ್ಲಾ ಬಂದಿತ್ತು. ಅವ್ರಮ್ಮ ಇದ್ಕೊಂಡು ಸೀರೆ ಉಟ್ಕೊಳ್ಳೋದ, ಫುಲ್ ಒಂಥರ ಹೆಣ್ಣು ನೋಡಕ್ ಬರ್ತಾರೆ ಅಂದ್ರೆ ಆತಂಕ ಇರತ್ತಲ್ಲ. ನಾ ಸೀರೆ ಉಟ್ಕೊಳ್ಳ ಅಂತಂದ್ಲು. ನಾನು ಹೇಳ್ದೆ ಏನು ಮಾಡ್ಬೇಡ, ಹೋಗಿ ನೀಟಾಗಿ ಮುಖ ತೊಳ್ಕೊ. ಅವಳೊಂದ್ ಚೂಡಿದಾರ್ ಹಾಕೊಂಡಿದ್ಲು, ಇದೇ ತರದ್ ಒಂದ್ ಚೂಡಿದಾರ್ ಹಾಕೊಂಡಿದ್ಲು. ಸರಿ ಮುಖ ತೊಳ್ಕೊ, ಏನು ಬೇಡ, ಜಸ್ಟ್ ಅಪಿಯರ್ ಹೌ ಯು ಆರ್. ಕರೆಕ್ಟ್. ಯಾಕಂದ್ರೆ ಅವ್ರು ತುಂಬಾ ಒಂಥರ ನೈಜತೆನ ಒಂದು ಇದು ಮಾಡೋರು, ಇಷ್ಟಪಡೋರು. ನಂಗೆ ಗೊತ್ತಿತ್ತು ಯೋಗರಾಜ್ ಭಟ್ ಯಾವ ತರ ಹುಡುಗಿ ಇಷ್ಟ ಆಗ್ತಾರೆ ಅಂತ. ಸೊ ಹಾಗಾಗಿ ಹೀಗೆ ಇರಮ್ಮ ಅಂತಂದೆ. ಅವ್ಳು ಹಾಗೆ ಇದ್ಲು. ಟೀ ಮಾಡಿದ್ರು, ಇವ್ಳು ಟೀ ಮಾಡಿದ್ಲು, ಎಲ್ಲಾ ಕುತ್ಕೊಂಡು ಟೀ ಕೊಡಿದ್ವಿ. ಅಷ್ಟೊಂದು ಬಂದ್ರು ಯೋಗರಾಜ್ ಭಟ್, ಅವ್ರಿಗೂ ಟೀ ಕೊಟ್ವಿ. ಅವ್ರೇನೋ ಕೇಳಿದ್ರು ಅಂತಂದ್ರು. ಆಮೇಲೆ ಆದ್ರೂ ನಾನು ಅಷ್ಟು ಪೆಪ್ಪಿ ಲೈಟ್ ಮಾಡಿದ್ರು ವಾತಾವರಣ, ಯಾರು ಮಾತಾಡ್ತಿಲ್ಲ. ನಾನೇ ಹೇಳ್ದೆ, ಅಯ್ಯೋ ಹಿಂಗ್ ಕುತ್ಕೊಂಡ್ರೆ ನಮ್ಮ ಎದುರುಗಡೆ ಯಾವ್ರೊಬ್ರು ಮಾತಾಡಲ್ಲ, ಒಂದ್ ಕೆಲಸ ಮಾಡಿ ನೀವಿಬ್ರು ಒಂದ್ ವಾಕಿಂಗ್ ಹೋಗ್ಬಿಟ್ಟು ಬನ್ನಿ ಅಂತ ನಾನೇ. ಫಿಲ್ಮಿ ಸ್ಟೈಲ್ ಅಲ್ಲಿ ಅವ್ರಮ್ಮ ಹಿಂಗೆ ನೋಡ್ತಾ ಇದ್ರು. ನಾನು ಇದೀ ಆಂಟಿ ಅವ್ರ ಅಮ್ಮಂಗೆ ನಾನು. ಅವ್ರಿಬ್ರು ಹೋದ್ರು ಕಡೆಗೆ. ಅಂದ್ರೆ ಸ್ವಲ್ಪ ಎದ್ದೋದ್ಮೇಲೆ ಸ್ವಲ್ಪ ಮಾತಾಡಿದ್ರು, ನಡ್ಕೊಂಡ್ ಹೋದ್ರಂತೆ. ಇದೆಲ್ಲ ನಮ್ಗೆ ಆಮೇಲೆ ಅಂತೆಕಂತೆಗಳ ಆಮೇಲೆ ಗೊತ್ತಾಯ್ತು. ಏನು ಮಾತಾಡಿಲ್ಲ, ಸೈಲೆಂಟ್ ಆಗಿ ಹೋಗಿದಾರೆ ನಡ್ಕೊಂಡು ರೋಡ್ ಕೊನೆ ತನಕ. ಯೋಗರಾಜ್ ಭಟ್ ಫಸ್ಟ್ ಕ್ವೆಶ್ಚನ್ ಕೇಳಿದ್ರಂತೆ. 1 ನಿಮಿಷ, ಆ ಫಸ್ಟ್ ಕ್ವೆಶ್ಚನ್ ಭಟ್ರು ಏನ್ ಕೇಳಿದ್ರು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾನ್ ಒಂದ್ ಕ್ವೆಶ್ಚನ್ ಕೇಳ್ಬೇಕು. ಏನಾಗಿದೆ ಟೊಮ್ಯಾಟೊ ಈರುಳ್ಳಿ ಕತೆ? ಟೊಮೆಟೊ ಆಗ್ತಾ ಇದೆ, ಇದಕ್ಕೆ ಒಂಚೂರ್ ಉಪ್ಪು, ಒಂಚೂರ್ ಸಕ್ಕರೆ ಹಾಕೋಣ ಬನ್ನಿ. ಉಪ್ಪು, ರುಚಿಗೆ ತಕ್ಕಷ್ಟು. ಇದೇನಿದು ಸಡನ್ ಆಗಿ ಸಕ್ಕರೆ ಎಂಟ್ರಿ ಕೊಡ್ತದೆ ಸೀನಲ್ಲಿ? ಒಂಚೂರ್ ಸ್ವೀಟು, ಇದು ಹುಳಿ ಇರತ್ತಲ್ಲ, ಓಕೆ, ಅದಕ್ಕೋಸ್ಕರ ಒಂದ್ ಸ್ವಲ್ಪ. ಸೊ ಅಕಸ್ಮಾತ್ ಟೊಮ್ಯಾಟೊ ಹುಳಿ ಇದ್ರೆ ಒಂಚೂರ್ 1 ಸ್ಪೂನ್ ಸಕ್ಕರೆ ಹಾಕೊಳ್ಳಿ ಅದಕ್ಕೆ. ಇಟ್ಸ್ ಆಪ್ಷನಲ್, ಸಕ್ಕರೆ ಬೇಕೇ ಬೇಕು ಅಂತ ಇಲ್ಲ. ಟೊಮ್ಯಾಟೊ ಟೇಸ್ಟ್ ಮಾಡಿ ಅಂಡ್ ದೆನ್ ಡಿಸೈಡ್ ಸಕ್ಕರೆ ಬೇಕಾ ಬೇಡವಾ ಅಂತ. ನಮ್ಮ ಪಾಸ್ತಾ ಕೂಡ ಚೆನ್ನಾಗಿ ಬಾಯ್ಲ್ ಆಗ್ತದೆ ಇಲ್ಲಿ. ಸೊ ಪಾಸ್ತಾ ಬೆಂದಿದೆ ಅಂತ ಗೊತ್ತಾದ್ಮೇಲೆ ಅದನ್ನ ನೀರಿಂದ ಆಚೆ ತೆಗೆದು ಒಂದು ಬೌಲಲ್ಲಿ ಹಾಕೊಳ್ಳಿ. ಆಹಾ, ವೆರಿ ನೈಸ್. ಇದಕ್ ಸ್ವಲ್ಪ ಇವಾಗ ಕೋಲ್ಡ್ ವಾಟರ್ ಕೋಲ್ಡ್ ವಾಟರ್ ಹಾಕಿದ್ರೆ ಇವಾಗ ಸ್ಟಿಕ್ಕಿ ಆಗಲ್ಲ. ಹಾಕ್ಲಾ ಇದಕ್ಕೆ? ಹಾಕಿ. ಇವಾಗ ನೆಕ್ಸ್ಟ್ ಇದಕ್ಕೆ ಅಚ್ಕಾರದ ಪುಡಿ ಹಾಕ್ಬೇಕು ಇದಕ್ಕೆ. ಓಕೆ, ನೆಕ್ಸ್ಟ್ ಅದಕ್ಕೆ ಅಚ್ಚ ಖಾರದ ಪುಡಿ. ಸುಮಾರು ಜನರು ಪಾಸ್ತಾ ಅಥವಾ ನೂಡಲ್ಸ್ ಅನ್ನ ಏನೋ ಬಾಯ್ಲ್ ಮಾಡುವಾಗ 1 ಟೀ ಸ್ಪೂನ್ ಗೋಲ್ಡ್ ವಿನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕೂಡ ಹಾಕ್ತಾರೆ, ಸೊ ದಟ್ ಅಂಟಬಾರ್ದು ಅಂತ. ಬಟ್ ದಟ್ ಇಸ್ ಆಲ್ಸೋ ಆಪ್ಷನಲ್. ಸೊ ಟೊಮ್ಯಾಟೊ ಚೆನ್ನಾಗಿ ಈರುಳ್ಳಿ ಜೊತೆ ಮದುವೆ ಆಗಿದೆ. ಇವಾಗ ಮುಂದೆ ಇದಕ್ಕೆ ಸ್ವಲ್ಪ ಇದ್ರ ಬಾಯ್ಲ್ ಮಾಡಿರೋ ವಾಟರ್ನ ಇದಕ್ಕೆ 1 ಸೌಟಷ್ಟು ಈ ನೀರನ್ನ. ಹೌದು ಸುಧಾ, ಯು ಆರ್ ಬ್ರಿಲಿಯಂಟ್. ಐ ಟೆಲ್ ಯು, ತಗೊಳ್ಳಿ. ಸಾಕಾ? ಸೊ ಇದು ಇನ್ನು ಸ್ವಲ್ಪ ಕುಕ್ ಆಗ್ಬೇಕಾ ಇವಾಗ? ಇದಕ್ಕೆ ಆರೋಗ್ಯನ ಹಾಕ್ಬೇಕು. ಆರೋಗ್ಯನದೇ ಟೇಸ್ಟ್, ಮೇಜರ್ ಟೇಸ್ಟ್. ಸೊ 2 ಟೀ ಸ್ಪೂನ್ ಆರಿಗ್ಯಾನೋ ಹಾಕಿ ಈರುಳ್ಳಿ ಟೊಮ್ಯಾಟೊಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ನೆಕ್ಸ್ಟ್ ಇದರಿಂದ ವಾಟರ್ ತೆಗೆದ್ಬಿಟ್ಟು ಇದನ್ನ ಇದಕ್ಕೆ ಆಡ್ ಮಾಡ್ಬೇಕು. ಲವ್ಲಿ.
ಇದು ಆಡ್ ಮಾಡಕ್ ಮೊದಲು ನಾವು ಚೀಸ್ ಸ್ಪ್ರೆಡ್ ನ ಇದಕ್ಕೆ ಹಾಕೋಣ. ಸೊ ಡೈರೆಕ್ಟ್ ಚೀಸ್ ಸ್ಪ್ರೆಡ್ ಅನ್ನ ಆ ಟೊಮ್ಯಾಟೊ ಅದಕ್ಕೆ ಹಾಕೋದು, ಹೌದು. ಮಿಕ್ಸ್ಚರ್ ಗೆ ಹಾಕ್ಬಿಡ್ತೀವಿ. ಹೌದು ಹೌದು, ಎಷ್ಟು ಸ್ಪೂನು? ಹಾಕು ಒಂದು 4-5 ಸ್ಪೂನ್ಸ್. ಯಾರು ಡಯಟ್ ಮಾಡ್ತಾ ಇಲ್ಲ, ಚೆನ್ನಾಗಿ ಹಾಕಿ, ಪರವಾಗಿಲ್ಲ. ನಮ್ಮನ್ನ ನೋಡಿದ್ರೆ ಯಾವ ಆಂಗಲ್ ಇಂದ ಡಯಟ್ ಮಾಡ್ತಾ ಇದೀವಿ. ಇಷ್ಟು ಸಿಂಪಲ್ ವೇ ಆಫ್ ಮೇಕಿಂಗ್ ಪಾಸ್ತಾ ಫಸ್ಟ್ ಟೈಮ್ ಕಲಿತಾ ಇರೋದು ನಾನಂತೂ. ಸರಿ, ಈ ಪಾಸ್ತಾ ಆಗ್ಲಿ ಸ್ವಲ್ಪ. ಆ ಗ್ಯಾಪ್ ಅಲ್ಲಿ ಯೋಗರಾಜ್ ಭಟ್ ಅವ್ರು ಕೇಳಿದ ಪ್ರಶ್ನೆ ಆದ್ರೂ ಏನು ಏನ್ ಅವರು ಫಸ್ಟ್ ನಡ್ಕೊಂಡ್ ಹೋದಾಗ ನಮ್ಮ ರೇಣುನ್ ಕೇಳಿದ್ರಂತೆ, ಕನ್ನಡ ಮಾತಾಡಕ್ ಬರತ್ತಾ ನಿಮ್ಗೆ? ಓಕೆ, ಅದಕ್ಕೆ ಅವಳು ಉತ್ತರ ಕೇಳ್ಬಿಟ್ರೆ ನೀವು ಶಾಕ್ ಆಗ್ಬಿಡ್ತೀರಾ. ಅವಳು ನಿಮ್ ಕನ್ನಡ ಬರುತ್ತಾ ಅಂದ ತಕ್ಷಣ ಅವಳು ಉತ್ತರ ಏನ್ ಕೊಟ್ಲು ಅಂದ್ರೆ, ಭಾಷಣ ಮಾಡ್ಲಾ ಅಂತ ಕೇಳಿದ್ಲಂತೆ. ಆಹಾ. ಸೊ ದಟ್ ಮೀನ್ಸ್ ಇನ್ ದಟ್ ಒನ್ ಆನ್ಸರ್ ಓನ್ಲಿ ಅವ್ರಿಗೆ ತುಂಬಾ ಇಷ್ಟ ಆಗ್ಬಿಟ್ಟಿದ್ದಾಳೆ. ಅವಳು ಆಕ್ಚುಲಿ ಇಸ್ ಅ ವೆರಿ ಸಿಂಪಲ್ ಗರ್ಲ್, ತುಂಬಾ ಸಿಂಪಲ್ ಆಗಿದ್ದಾಳೆ. ಅಫ್ಕೋರ್ಸ್ ಇವಾಗ ಎಲ್ಲರಿಗೂ ಗೊತ್ತು ರೇಣು ಅಂದ್ರೆ, ಬಿಕಾಸ್ ಪ್ರಖ್ಯಾತ ಆಗಿದ್ದಾಳೆ. ಸೊ ಅದಾದ್ಮೇಲೆ ವಾಪಸ್ ಬಂದ್ರು ಇವ್ರು ಚಿಕ್ಕಮ್ಮ ಚಿಕ್ಕಪ್ಪ ವರ್ ನಾಟ್ ಲೈಕ್ ವೆರಿ ಕನ್ವಿನ್ಸ್. ಹೇಳ್ತೀವಿ, ಕಳಿಸ್ತೀವಿ, ಅದು ಇದು ಅಂತ ಹೇಳ್ಬಿಟ್ಟು ಅವ್ರು ಹೋದ್ರು, ಇವ್ರು ಬಂದ್ರು. 1-2 ತಿಂಗಳಾದ್ಮೇಲೂ ಏನು ನಮ್ಗೆ ಸುದ್ದಿ ಬಂದಿರ್ಲಿಲ್ಲ. ಇವಳಿಗೆ ಫೋನ್ ಮಾಡಿದ್ರಂತೆ, ಅದೇ ಸಿನಿಮಾ ಲ್ಯಾಂಡ್ ಅಲ್ವಾ ಅದು ಇದು ಅಂತ. ನಾನ್ ಹೇಳ್ದೆ ಹೇಳ್ತಾರೆ ಅಂತ ಇವ್ರಿಗೆ ನಾನು ಹೇಳ್ತಿದ್ದೆ. ಈ ಗ್ಯಾಪ್ ಅಲ್ಲಿ ಏನಾಗಿದೆ ಅಂದ್ರೆ ಅವರಿಬ್ರು ಓಡಾಡಕ್ ಶುರು ಮಾಡ್ಬಿಟ್ಟಿದ್ರು. ನಮಗ್ ಗೊತ್ತಿರ್ಲಿಲ್ಲ. ಆಮೇಲೆ ಗೊತ್ತಾಯ್ತು ಈ ತರ ಇಷ್ಟಪಟ್ಟಿದ್ದಾರೆ ಇಬ್ರು ಅಂತ. ಸರಿ, ಒಂದ್ ಫೈನ್ ಡೇ ನಾನು ಪಂಡಿತ್ತು, ಯೋಗರಾಜ್ ಭಟ್ಟು, ರೇಣು ಒಂದು ಹೋಟೆಲ್ಗೆ ಹೋದ್ವಿ. ಅಲ್ಲಿ ಕುತ್ಕೊಂಡು ಎಲ್ಲಾ ಮಾತಾಡಿದ್ವಿ. ಎಲ್ಲ ಆದ್ಮೇಲೆ ಎಲ್ಲ ಫೈನಲ್ ಆದ್ಮೇಲೆ ಮದ್ವೆ ಫಿಕ್ಸ್ ಆಯ್ತು. ಬೆಸ್ಟ್ ಪಾರ್ಟ್ ಅಂದ್ರೆ ನಾನ್ ಮದ್ವೆ ಆಗಿದ್ದ ದಿವ್ಸನೇ ಅವರು ಮದ್ವೆ ಆದ್ರು. ಡ್ರಾಮ್ಯಾಟಿಕ್ ಆಗಿ ಇವ್ರಿಬ್ರು ಒಂದು ಟಾಟಾ ಸುಮೋ ಅಲ್ಲಿ ಹಾಕಿ ಏನು ಮಾಡ್ಲಿಲ್ಲ ನೀವು? ಇಲ್ಲ ಏನಾಗಿಲ್ಲ, ತುಂಬಾ ಇದಾಗೆ ಆಯ್ತು. ಮಾರ್ಚ್ 8 ವುಮೆನ್ಸ್ ಡೇ ದಿನ ನಾನು ಮದ್ವೆ ಆಗಿದ್ದು. ರೇಣು ಯೋಗರಾಜ್ ಭಟ್ ಮದ್ವೆ ಆಗಿದ್ದು ವುಮೆನ್ಸ್ ಡೇ ದಿನ, ಮಾರ್ಚ್ 8 ಮದ್ವೆ ಆದ್ರು. ನೆಕ್ಸ್ಟ್ ಏನ್ ಮಾಡೋಣ ಇವಾಗ? ನೀರ್ನ ಸ್ಟ್ರೈನ್ ಮಾಡ್ಬಿಟ್ಟು ಇದನ್ನ ಇದಕ್ಕೆ ಹಾಕ್ಬೇಕು. ಹಿಡ್ಕೊಳ್ಳಿ. ವೆರಿ ಗುಡ್. ನೋಡಿ, ಇದ್ರಲ್ಲೂ ಸ್ವಲ್ಪ ನೀರ್ ಇರುತ್ತಲ್ಲ, ಅದು ಹೋಗತ್ತೆ ಅದ್ರಲ್ಲಿ. ಇಟ್ ಬಿ ಗುಡ್. ತೊಂದ್ರೆ ಇಲ್ಲ, ಹೋದ್ರು ಹಾಕ್ಲಾ? ಇದು ರೆಡಿ. ಒಂದ್ ಬೌಲ್ಗೆ ಹಾಕ್ಬೋದು. ಒಂದ್ ಬೌಲ್ಗೆ ಹಾಕೊಂಡ್ಬಿಟ್ರೆ ಪಾಸ್ತಾ ರೆಡಿ ಇದೆ. ಇದಕ್ಕೆ ಬೌಲ್ಗೆ ಹಾಕಾಗಿದೆ. ಇದನ್ನ ಗಾರ್ನಿಶಿಂಗ್, ಆರೆಗನಲ್ಲಿ ಗಾರ್ನಿಶಿಂಗ್ ಮಾಡ್ಬೋದು. ಅದ್ಭುತ. ತಗೊಳ್ಳಿ, ನಿಮ್ಮ ಕೈಯಾರೆ ಮಾಡ್ಬಿಡಿ. ಲೈಟ್ ಆಗಿ ಸ್ಪ್ರಿಂಕಲ್ ಮಾಡೋದು ಅಷ್ಟೇ. ಸೊ ಡಿಲೈಟ್ಫುಲಿ ಪಾಸ್ತಾ ಡಿಲೈಟ್ ರೆಡಿ ಆಗಿದೆ. ಇವಾಗ ಏನ್ ಮಾಡೋಣ ಹೇಳಿ ನೆಕ್ಸ್ಟ್? ಹೋಗೋಣವೆ ಡೈನಿಂಗ್ ಟೇಬಲ್ಗೆ? ಬೇಗ ಫಾಲೋ ಮೀ. ಲೈಟ್ ಆಗಿರೋ ಪಾಸ್ತಾ ಡಿಲೈಟ್ ನ ನೀವು ಮಾಡ್ಬೇಕಾ? ದೆನ್ ಇಂಗ್ರೀಡಿಯೆಂಟ್ಸ್ ಏನೇನ್ ಬೇಕು ಅಂತ ಒಂದು ಸಣ್ಣ ರೀಕ್ಯಾಪ್ ಅಲ್ಲಿ ನೋಡೋಣ. ಪಾಸ್ತಾ ಡಿಲೈಟ್ ಬೇಕಾಗುವ ಸಾಮಗ್ರಿಗಳು: ಟೊಮ್ಯಾಟೊ 3, ಈರುಳ್ಳಿ 2, ಪಾಸ್ತಾ 1 ಬಟ್ಟಲು, ಎಣ್ಣೆ, ಸ್ವಲ್ಪ ಸಕ್ಕರೆ, ಉಪ್ಪು ರುಚಿಗೆ ತಕ್ಕಷ್ಟು, ಅಚ್ಕಾರದ ಪುಡಿ 3 ಟೀ ಚಮಚ, ಒರೆಗಾನೋ 2 ಟೀ ಚಮಚ, ಚೀಸ್ 3 ಟೀ ಚಮಚ. ಮಾಡುವ ವಿಧಾನ: ಪಾತ್ರೆಗೆ ನೀರು ಹಾಕಿ ಅದು ಕಾದ ನಂತರ ಪಾಸ್ತಾ ಹಾಕಿ ಬೇಯಿಸಿಕೊಂಡು ನಂತರ ಶೋಧಿಸಿಕೊಳ್ಳಿ. ಬಾಣ್ಲೆಗೆ ಎಣ್ಣೆ, ಹೆಚ್ಚಿದ ಈರುಳ್ಳಿ, ಸಿಪ್ಪೆ ತೆಗೆದುಕೊಂಡ ಟೊಮ್ಯಾಟೊ, ಉಪ್ಪು ರುಚಿಗೆ ತಕ್ಕಷ್ಟು, ಸಕ್ಕರೆ, ಒರೆಗಾನೋ, ಚೀಸ್, ಬೇಯಿಸಿಕೊಂಡ ಪಾಸ್ತಾ ಹಾಕಿ ಕಲಸಿದ್ರೆ ಪಾಸ್ತಾ ಡಿಲೈಟ್ ರೆಡಿ ಟು ಸರ್ವ್. ಇಲ್ಲಿ ಪಾಸ್ತಾ ಡಿಲೈಟ್ ರೆಡಿ ಆಗಿದೆ. ಇದು ಹಂಗೇನೋ ತಿನ್ಬೋದು, ಇಲ್ಲಿದ್ರೆ ಇದ್ರ ಜೊತೆಗೆ ಆಪ್ಷನ್ ಎ ಚೀಸ್ ನ ಹಾಕೋಬಹುದು, ಆಪ್ಷನ್ ಬಿ ಚೀಸ್ ನ ಹಾಕೋಬಹುದು, ಆಪ್ಷನ್ ಸಿ ಚೀಸ್ ನ ಹಾಕೋಬಹುದು. ಆಪ್ಷನ್ ಡಿ ಹೇಳಲೇ ಇಲ್ಲ, ಚೀಸ್ ನ ಹಾಕೋಬಹುದು. ಆಕ್ಚುಲಿ ಐ ಆಮ್ ಜಸ್ಟ್ ಕಿಡಿಂಗ್. ಕೆಚಪ್ ಜೊತೆ ಐ ಥಿಂಕ್ ಪಾಸ್ತಾನ ತಿನ್ಬೋದು, ಆರ್ ಹಾಗೇನು ತಿನ್ಬೋದು, ಆರ್ ಚೀಸ್. ಐ ಲವ್ ಚೀಸ್. ಶಲ್ ಐ? ಎಸ್ ಪ್ಲೀಸ್. ನಾ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಡದ? ಸಾಕು ಸಾಕು. ಸ್ಲೋ ಅಂಡ್ ಸ್ಟಡಿ ಬ್ಯಾಟ್ಸ್ಮನ್ ನಾವು. ನಿಮಗ್ ಬೇಕಾ ಡಾಲಪ್ ಆಫ್ ಚೀಸ್? I don't mind. There you go. Acha girl. Very good. Yes. Sudha, ನಿಮ್ಗೆ ಡಾಲಪ್ ಆಫ್ ಚೀಸ್? ಓಕೆ, ಸೊ ಎಲ್ಲ ಒಟ್ಟಿಗೆನಾ? ಬ್ಯಾಟಿಂಗ್ ಟುಗೆದರ್. ಕಮ್ ಆನ್, ಲೆಟ್ಸ್ ಡೂ ಇಟ್. ಫಸ್ಟ್ ಇದನ್ನ ಫೋರ್ಕ್ ಅಲ್ಲಿ ಪ್ರೀತಿಯಿಂದ ಮೃದುವಾಗಿ ಚುಚ್ಚಿ ಚೀಸ್ ಅಲ್ಲಿ ಡಿಪ್ ಮಾಡಿ, ಆಮೇಲೆ one of the best pastas I've ever tasted. Very nice. ಖಾರ ಸಕ್ಕದಾಗಿದೆ ಅಲ್ಲ? ಆಹಾ, ಅದ್ಭುತ.
ಬಟ್ ನೀವು ನಿಮ್ ಮನೇಲಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಐ ಡನ್. ಬನ್ನಿ ಕೈ ತೊಳ್ಕೊಳ್ಳೋಣ. ನಾನ್ ಅನ್ಕೊಳ್ತಿರೋದನ್ನೇ ನೀವು ಅನ್ಕೊಳ್ತಾ ಇದ್ದೀರಾ, ಡೆಫಿನೆಟ್ಲಿ. ಬಟ್ ಯಾಕೆ ಮಾಡ್ತಾ ಇಲ್ಲ? ಓ, ಆಮೇಲೆ ನೆಕ್ಸ್ಟ್ ಎಪಿಸೋಡ್ ಪ್ರಾಬ್ಲಮ್ ಆಗೋಗುತ್ತೆ. ಲಿಪ್ಸ್ಟಿಕ್ ಹೋಗುತ್ತೆ ಅಂತ. ಎಕ್ಸಾಕ್ಟ್ಲಿ. ನೋಡಿ, ನಮ್ಮಿಬ್ಬರಿಗೂ ನಿಮ್ ಕೈಗೆ ಕಿಸ್ ಕೊಡ್ಬೇಕು ಅಂತ ಆಸೆ ಇದೆ. ಬಟ್ ನಿಮ್ಗೆ ಪಾಸ್ತಾ ಹೇಳ್ಕೊಟ್ಟಿದ್ ಯಾರು? ನಿಮ್ಮ ಅತ್ತೆನಾ, ನಿಮ್ಮ ತಾಯಿನ? ಇಲ್ಲ, ನಮ್ಮ ಯಜಮಾನ್ರು. ಎಷ್ಟ್ ಕಿಸ್ ಕೊಟ್ಟಿರ್ಬೋದು ಯಜಮಾನ್ರ ಕೈಗೆ ಇವ್ರು? ಸೌರಿ ಅಲ್ವಾ? ಓಹೋ, ನಾಟ್ ಬ್ಯಾಡ್. ಸೂಪರ್ ಡೂಪರ್ ಫ್ಯಾಂಟಾಸ್ಟಿಕ್ಲಿ ಫೈನ್ ಆಗಿತ್ತು. ತುಂಬಾ ಚೆನ್ನಾಗಿ ಮಾಡಿದ್ರಿ ನೀವು ಸುಧಾ ಅವ್ರೆ. ವೆರಿ ನೈಸ್. ಸ್ಟಾರ್ಸ್ ಅಭಿರುಚಿ ಕಾರ್ಯಕ್ರಮದಲ್ಲಿ ಸ್ವಾಹ ಕಾರ್ಯಕ್ರಮ ಅದ್ಭುತವಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿದ್ದಕ್ಕೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳಿ. ಹೊರಗಡೆ ಬಂದು ಲೈಟ್ ಮುಂದೆ ಮಾಡಿದ್, ಕ್ಯಾಮ್ರಾ ಮುಂದೆ ಮಾಡಿದ್ದು ಫಸ್ಟ್ ಟೈಮ್ ನಾನು. ಓಕೆ, ಬಟ್ ನಿಮ್ ಕೈಗೆ ಥ್ಯಾಂಕ್ ಯು ಅಂತ ಹೇಳ್ಬೇಕು, ಈ ಕೈ ರುಚಿಗೆ ಥ್ಯಾಂಕ್ ಯು ಅಂತ ಹೇಳ್ಬೇಕು. ಥ್ಯಾಂಕ್ ಯು ಸುಧಾ ಅವರೇ, ಇಲ್ಲಿ ತನಕ ಬಂದು ಅದ್ಭುತವಾಗಿ ಅಡಿಗೆ ಮಾಡಿದೀರಾ. ಸೊ ಟೈಮ್ ಟು ಸೇ ಟಾಟಾ, ಬೈ ಬೈ, ಸಿ ಯು. ಎಸ್, ಬಿಟ್ಕೊಡೋಣವೇ? ಓ ಎಸ್, ಬನ್ನಿ. ಮುಂದಿನ ಎಪಿಸೋಡ್ ಅಲ್ಲಿ ಏನ್ ಸ್ಪೆಷಲ್ ಅಂದ್ರೆ, ಇವ್ರು ಚಿಕ್ಕ ವಯಸ್ಸಲ್ಲಿ ಒಂದು ಗೇಮ್ ಅನ್ನ ಇನ್ವೆಂಟ್ ಮಾಡಿದ್ರು. ನಿಮ್ ಮನೇಲಿ ಚಿಕ್ಕ ಮಕ್ಳು ಇದ್ರೆ ಫಸ್ಟ್ ಹೋಗ್ಬಿಟ್ಟು ಬೀರುಗೆ ಚೆನ್ನಾಗಿ ಲಾಕ್ ಹಾಕ್ಬಿಟ್ಟು ಬನ್ನಿ. ಯಾಕೆ ಅಂತ ಗೊತ್ತಾಗತ್ತೆ. ಈ ಚಿಕ್ಕ ಮಕ್ಳು ಆಟ ಸಾಮಾನು ಇಟ್ಕೊಂಡು ಅಡ್ಗೆ ಎಲ್ಲ ಮಾಡ್ತಾರಲ್ಲ, ಇವ್ರು ಯಾವ ವಸ್ತು ಜೊತೆ ಅಡ್ಗೆ ಮಾಡಿದ್ರು ಅಂತ ನಿಮಗೆ ಗೊತ್ತಾಗ್ಬಿಟ್ರೆ ಆ ಇನ್ವೆನ್ಷನ್ ನಾಳೆ ರಿವೀಲ್ ಆಗತ್ತೆ. ಜೊತೆಗೆ ಇವ್ರು ಫಸ್ಟ್ ಟೈಮ್ ಡಬ್ಬಿಂಗ್ ಮಾಡಕ್ ಹೋದಾಗ ಯಾರ ಜೊತೆಗೆ ಹೋದ್ರು, ಅದಕ್ಕೆಲ್ಲ ನಾಳೆ ನಾವು ಫಿಟ್ಟಿಂಗ್ ಇಡೋಣ. ಸ್ಟಾರ್ಸ್ ಅಭಿರುಚಿ ಕಾರ್ಯಕ್ರಮದಲ್ಲಿ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ಸ್ ಅಭಿರುಚಿ ಕೋ ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟಾಕಿ ಶ್ರುತಿ. ನಾನು ನಿಮ್ಮ ಸುರೇತ್ರ ಪಂಡಿತ್. ಓಕೆ, ಸೈನಿಂಗ್ ಆಫ್. ಟಾಟಾ, ಬಾಯ್ ಬಾಯ್, ಸಿ ಯು.